ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ ನಾನು ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ಹಾಕಿದೆ. ಇದು ಪೋಸ್ಟ್ ಟೆಸ್ಟ್ ಇದೆ. ಸೊ ಇದೇ ತರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡ್ತಾನೆ ಇದ್ದೀವಿ. ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಕಲಿಕಾ ಫಲಗಳ ಪಟ್ಟಿ ನೋಡೋಣ. ಪುನರುಜ್ಜೀವನ ಅಂದು ಮತ್ತು ಸಮಕಾಲೀನ ಜಗತ್ತಿನ ಮೇಲೆ ಬೀರಿದ ಪ್ರಭಾವ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸ್ತಾರೆ. 2. ಯುರೋಪಿಯನ್ನರು ಇಲ್ಲಿ ನೆಲೆಸಲು ಕಾರಣಗಳನ್ನು ವಿಮರ್ಶಿಸಿ ಬ್ರಿಟಿಷ್ ಆಳ್ವಿಕೆಯು ಸಮಾಜದ ಮೇಲೆ ಬೀರಿದ ಪರಿಣಾಮಗಳನ್ನು ವಿಶ್ಲೇಷಿಸ್ತಾರೆ. 1857ರ ಸಂಗ್ರಾಮ ಸ್ವಾತಂತ್ರ್ಯ ಚಳವಳಿಗೆ ಕಾರಣಗಳನ್ನು ಗುರುತಿಸಿ ಸ್ವಾತಂತ್ರ್ಯಕ್ಕಾಗಿ ಆದ ತ್ಯಾಗಗಳನ್ನು ಪ್ರಶಂಸೆ ಮಾಡ್ತಾರೆ. 3. ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸ್ತಾರೆ. 4. ಕರ್ನಾಟಕ, ಅದರ ಏಕೀಕರಣ, ಭಾರತ, ಆಸ್ಟ್ರೇಲಿಯಾ, ಅಂಟಾರ್ಟಿಕ್, ಉತ್ತರ ಮತ್ತು ದಕ್ಷಿಣ ಅಮೆರಿಕಾ ಖಂಡಗಳ ಭೌಗೋಳಿಕತೆಯನ್ನು ಅರ್ಥೈಸಿಕೊಂಡು ನಕ್ಷೆಯಲ್ಲಿ ಪ್ರಾಕೃತಿಕ ವಿಭಾಗಗಳು, ಮರುಭೂಮಿ ಮತ್ತು ದ್ವೀಪಗಳನ್ನು ನಿಖರವಾಗಿ ಗುರುತಿಸುವ ಕೌಶಲವನ್ನು ಹೊಂದುತ್ತಾರೆ. ವಿಶ್ವಸಂಸ್ಥೆಯ ಮಹತ್ವ, ಆದರ್ಶಗಳು ಹಾಗೂ ಅದರ ಅಂಗಸಂಸ್ಥೆಗಳ ಕಾರ್ಯವಿಧಾನಗಳನ್ನು ಅಭಿವ್ಯಕ್ತಿಸ್ತಾರೆ. ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ಭಾರತ ನಿರ್ವಹಿಸಿದ ಪಾತ್ರವನ್ನು ಪ್ರಶಂಸಿಸ್ತಾರೆ ಅಂತ ಇದ್ದರೆ ಸಾಕು. ಸೊ ಪ್ರತಿ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳನ್ನು ಆಲ್ರೆಡಿ DSET ಅವರು ಕೊಟ್ಟಿದ್ದಾರೆ, ನಿಗದಿ ಮಾಡಿದ್ದಾರೆ. ಅದನ್ನೇ ನಾವಿಲ್ಲಿ ಏನು ಮಾಡಿದ್ದೀವಿ, ಬಳಕೆ ಮಾಡಿಕೊಂಡು ಈ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ಇದನ್ನು ನೀವು ಸಾಫಲ್ಯಕ್ಕಾದರೂ ಬಳಕೆ ಮಾಡ್ಬೋದು, ಪೂರ್ವ ಪರೀಕ್ಷೆಗಾದರೂ ಕೂಡ ಬಳಕೆಯನ್ನು ಮಾಡಬಹುದು. ಪ್ರಶ್ನೆಗಳನ್ನು ಉತ್ತರದೊಂದಿಗೆ ನೋಡುವ. ಮೊದಲ ಪ್ರಶ್ನೆ, ಮಾನವತಾವಾದ ಅಂದರೆ ಏನು ಅಂತ ಕೇಳಿದ್ದಾರೆ. ಎಸ್. ಉತ್ತರ, ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದ. ಪ್ರಶ್ನೆ 2, ಪುನರುಜ್ಜೀವನಕ್ಕೆ ಯಾವುದಾದರೂ 2 ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಅದು ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ, ಮುದ್ರಣ ಯಂತ್ರದ ಶೋಧ ಮತ್ತು ಶಿಕ್ಷಣದ ಪ್ರಚಾರ ಪ್ರಸಾರ. ಇವೆಲ್ಲ ಏನಪ್ಪ ಅಂದರೆ ಪುನರುಜ್ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವಾದ ಅಂಶಗಳು. ಪ್ರಶ್ನೆ 3, ಯುರೋಪಿಯನ್ನರ ಮೂಲ ಗುರಿಗಳು ಏನಾಗಿದ್ದವು ಅಂತ ಕೇಳಿದ್ದಾರೆ. ಇಲ್ಲಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸ್ತಕ್ಕಂಥದ್ದು, ವಸಾಹತು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದು ಮತ್ತು ಕ್ರೈಸ್ತ ಮತ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇವು ಮುಖ್ಯವಾಗಿ ಯುರೋಪಿಯನ್ನರ ಗುರಿಗಳಲ್ಲಿ ಸೇರ್ಪಡೆಯಿತ್ತು. ಪ್ರಶ್ನೆ 4, 1857ರ ಹೋರಾಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಪಾತ್ರ ಅಂತ ಕೇಳಿದ್ದಾರೆ. ಎಸ್. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರೊಂದಿಗೆ ಹೋರಾಡಿದ ದಿಟ್ಟ ಮಹಿಳೆ. ತಂದೆಯೊಡನೆ ಕುದುರೆ ಸವಾರಿ ಮತ್ತು ಯುದ್ಧ ಕಲೆಯನ್ನು ಕಲಿತಿದ್ದಳು. ಡಾಲ್ ಹೌಸಿಯೊಂದಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ ಅಂತ ಬರೆದ್ರೆ ಸಾಕು. 5ನೇ ಪ್ರಶ್ನೆ, ರಾಷ್ಟ್ರಪತಿಯವರನ್ನು ಯಾರು ಚುನಾವಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಎಸ್. ಇಲ್ಲಿ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಇವರೆಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ ಅಂದರೆ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವನ್ನು ವಹಿಸ್ತಾರೆ. ಪ್ರಶ್ನೆ 6, ರಾಜ್ಯ ಶಾಸಕಾಂಗದ 2 ಸದನಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಬರ್ತದೆ. ಇವೆರಡೂ ಕೂಡ ರಾಜ್ಯ ಶಾಸಕಾಂಗದ ಸದನಗಳ ಪಟ್ಟಿಯಲ್ಲಿ ಬರ್ತದೆ. ಪ್ರಶ್ನೆ 7, ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಆಲೂರು ವೆಂಕಟರಾಯರು, ಆಮೇಲೆ ಹುಲಿಯೂರು ನಾರಾಯಣರಾವ್, ಕುವೆಂಪು, ಗೋವಿಂದ ಪೈ, ಡಿ ದೇವರಾಜ್ ಅರಸ್ ಇವರೆಲ್ಲ ಕೂಡ ಕರ್ನಾಟಕದ ಏಕೀಕರಣಕ್ಕೆ ಸಹಾಯ ಮಾಡಿರ್ತಕ್ಕಂಥ ಗಣ್ಯ ನಾಗರಿಕರಲ್ಲಿ ಬರ್ತಾರೆ. ಮುಂದಿನ ಪ್ರಶ್ನೆ, ಹೊಸ ಭೂಖಂಡ ಎಂದರೇನು ಅಂತ ಕೇಳಿದ್ದಾರೆ. ಇಲ್ಲಿ 17ನೇ ಶತಮಾನದಲ್ಲಿ ಯುರೋಪಿನ ಜೇಮ್ಸ್ ಕುಕ್ನಿಂದ ಕಂಡುಹಿಡಿಯಲ್ಪಟ್ಟ ಆಸ್ಟ್ರೇಲಿಯಾವನ್ನು ಏನಂತ ಕರೀತಾರೆ, ಹೊಸ ಭೂಖಂಡ ಅಂತ ಕರೆಯೋದು. ಪ್ರಶ್ನೆ 9, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದು ಮಹಾಸಭೆ ಬರ್ತದೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಪ್ರಧಾನ ನ್ಯಾಯಾಲಯ ಮತ್ತು ಧರ್ಮದರ್ಶಿ ಮಂಡಳಿ. ಇವೆಲ್ಲವುಗಳು ಕೂಡ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಬರ್ತಕ್ಕಂಥ ಒಂದು ಶಾಖೆಗಳು. ಕಡೆ ಪ್ರಶ್ನೆ, ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖ ಭಾರತೀಯರನ್ನು ತಿಳಿಸಿ ಅಂತ ಕೇಳಿದರು. ಇಲ್ಲಿ ಜನರಲ್ KS ತಿಮ್ಮಯ್ಯ ಅವರು ಬರ್ತಾರೆ, ಡಾಕ್ಟರ್ ನಾಗೇಂದ್ರ ಸಿಂಗ, ಬೆನ್ನಗಲ್ ನರಸಿಂಗರಾವ್, ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್. ಇವೆಲ್ಲ ಮಹಾನ್ ನಾಯಕರು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಭಾರತೀಯರ ಮಹನೀಯರಲ್ಲಿ ಸಿಗ್ತದೆ. ಇಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಸೊ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಪ್ರಶ್ನೆ ಪತ್ರಿಕೆಗಳನ್ನು ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.